ಇಷ್ಟೆಲ್ಲ ಹೇಳ್ತಿರ್ಲಿಲ್ಲ. 2 ಕೋಟಿ ರೂಪಾಯಿ ಉದ್ಯೋಗ ಕೊಡ್ತೀನಿ ಅಂತ ಯಾರು ಹೇಳಿದ್ರು? ಒಂದು ವರ್ಷಕ್ಕೆ 1 ದಿವಸ ಆದ್ರೂ ಅದ್ರ ವಿಚಾರ ಕೇಳಿದಾರೆ ಅವ್ರನ್ನ? ಇವತ್ತು ಗ್ಯಾಸ್ನ ಫ್ರೀ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದವ್ರು ಯಾರು? ನಾವು ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದೀವಿ, ಇಷ್ಟ ಕಾರ್ಯಕ್ರಮಗಳು ಕೊಡ್ತಾ ಇದೀವಿ, ಅದನ್ನ ಮಾಡ್ತಾರೆ. ಆದ್ರೂ ನೀವು ಕೇಳ್ತೀರ, ಹೌದು ಇನ್ನೂ ಸ್ವಲ್ಪ ಕೆಲಸಗಳು ಆಗ್ಬೇಕಾಗಿದೆ. ಪ್ರತಿಯೊಂದು ಬಜೆಟ್ ಅಲ್ಲಿ ಸಮೇತ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಇಟ್ಟುಕೊಂಡೇ ಬಜೆಟ್ ಮಾಡ್ತಾರೆ. ಯಾವ್ದು ನಾವು ಮಾತು ಕೊಟ್ಟಿದ್ರೆ ಅದನ್ನ ಮಾಡ್ತಿದ್ದಾರೆ. ದಯವಿಟ್ಟು ಈ ಕ್ವಶನ್ ಅಲ್ಲಿ ಕೇಳಿ. ಗ್ಯಾಸ್ ಏರಿಕೆ ಬಗ್ಗೆ ಗ್ಯಾಸ್ ಏರಿಕೆ ಬಗ್ಗೆ ನಂದು ಇದರಲ್ಲಿ ಬಂದಿದೆ, ಅದು ನಂದಲ್ಲ. ನೋಡಿ, ಕೇಂದ್ರ ಸರ್ಕಾರ ಮಾಡಿದ್ರೆ ನೋಡಿ, ಕೇಂದ್ರ ಸರ್ಕಾರ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಅದ್ರ ವಿಚಾರದಲ್ಲಿ AICC ಅವರು ಇದ್ದಾರೆ, ಸ್ಪೋರ್ಟ್ಸ್ AICC ಅಧ್ಯಕ್ಷರಿದ್ದಾರೆ, ನಮ್ಮವರು ಇದ್ದಾರೆ. ಅವರು ಅದನ್ನ ಕ್ವಶನ್ ಮಾಡ್ತಾರೆ. ನಾನೊಬ್ಬ ಎನರ್ಜಿ ಮಿನಿಸ್ಟರ್ ಆಗಿ ಎಲ್ಲ ಮಾತಾಡ್ಲಿಕ್ಕೆ ಆಗ್ತದ? ಪರಿಷ್ಕರಣೆ ಮಾಡ್ತಿದ್ದಾರೆ ನೋಡಿ, ಪರಿಷ್ಕರಣೆ ಮಾಡಿದ್ರೆ ನಿಮಗೆ ಅದು ಫಸ್ಟ್ ಗೊತ್ತಾಗ್ತದಲ್ಲ. ನಿಮಗೆ ಗೊತ್ತಿಲ್ಲ, ನಾವೇನಾದ್ರು ಮಾಡ್ಲಿಕ್ಕೆ ಆಗ್ತದ? ನಿಮಗೆ ಫಸ್ಟ್ ಗೊತ್ತಾಗ್ತದೆ. ಪರಿಷ್ಕರಣೆ ಮಾಡಿದ್ರೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕು. ಕ್ಯಾಬಿನೆಟ್ ಅಲ್ಲಿ ಪ್ರತಿ ಕ್ಯಾಬಿನೆಟ್ ಅಲ್ಲಿ ಸಮೇತ HK ಪಾಟೀಲ್ ಅವರು ಇನ್ಫಾರ್ಮೇಶನ್ ಮಿನಿಸ್ಟರ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಬಿಟ್ಟು ಕ್ಯಾಬಿನೆಟ್ ಡಿಸಿಷನ್ಸ್ ಹೇಳ್ತಾರೆ. ಆಗ ನಿಮ್ಗೆ ಗೊತ್ತಾಗ್ತದೆ. ಫೈಟ್ ಇಲ್ಲ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ನಾನು ಹೇಳೋದು ಹಾಕೋದಿಲ್ಲ. ನೀವು ನನ್ನ ಕಂಟ್ರವರ್ಸಿ ಆಗಿದ್ರೆ ಹಾಕ್ತೀರ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, DCM ಅವರಾಗಲಿ CM ಅವರಾಗಲಿ ಎಲ್ಲಿಯಾದ್ರೂ ಒಂದ್ ದಿವಸ ಹೇಳಿದಾರ? ಯಾರೋ ಒಬ್ಬೊಬ್ರು ಹೇಳ್ತಾರ, ಅವರು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ. ಸಂಪುಟ ಪುನರ್ರಚನೆ ಬಗ್ಗೆ ನಾನೇ ಹೇಳಲಿಲ್ಲ. ಅಲ್ಲ, ಆಗುವಾಗ ನಾನು ನಂದೇನ್ ತೊಂದರೆ ಬಿಟ್ರೆ ಯಾವ ವಿಚಾರಕ್ಕೆ ಹೇಳಿದೀನಿ ಅಂತ ನೀವು ಹೇಳೋದಿಲ್ಲ. ಆಗ ಈಗ ನಾಳೆ ಹೆಡ್ಲೈನ್ಸ್ ಕೊಟ್ಟು ಬಿಡ್ತೀರಾ. ಉಸ್ತುವಾರಿ ಸಚಿವ ಪುನಃ ಇದಾಗ್ತದೆ, ರೀಸಫಲ್ ಆಗ್ತದೆ. ನಾನು ಆತರ ಹೇಳಲಿಲ್ಲ. ನಾನೇನು ಹೇಳಿದ್ದು, ಈ ಜಿಲ್ಲೆಗೆ ಒಬ್ಬರು ಈ ಜಿಲ್ಲೆಯವರೇ ಉಸ್ತುವಾರಿ ಸಚಿವರಾಗಿದ್ದಾರೆ, ಒಳ್ಳೇದು. ಅದಕ್ಕೆ ಈಗ 5 ಜನ MLAಗಳಿದ್ದಾರೆ. ಮುಖ್ಯಮಂತ್ರಿಯವರು ಹೇಳ್ತೀನಿ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವತ್ತಾದ್ರೂ ಆದ್ರೂ ನಮ್ಮ ಜಿಲ್ಲೆಯವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಉಸ್ತುವಾರಿ ಸಚಿವನಾಗಿ ಮಾಡಿದ್ದೇವೆ. ನೀವು ಅದೆಲ್ಲ ಹಾಕೋದಿಲ್ಲ. ನೀವು ನಾಳೆ ಏನ್ ಗೊತ್ತಾ, ಈಗ ದಯವಿಟ್ಟು ನೋಡಿ, ರೀಶಫಲ್ ಮಾಡೋದು ಅದು ಚೀಫ್ ಮಿನಿಸ್ಟರ್ಗೆ ಮತ್ತೆ ಹೈಕಮಾಂಡ್ಗೆ ಬಿಟ್ಟು, ನನಗೆ ಬಿಟ್ಟಿಲ್ಲ. ಯಾವತ್ತು ಕ್ಯಾಬಿನೆಟ್ ಸಚಿವರಿಗೆ ಬರೋದಲ್ಲ ಇಲ್ಲ, ಅದನ್ನ ನನ್ಗೆ ಗೊತ್ತಿಲ್ಲ. ನಾನು ಏನ್ ಹೇಳಿದೀಗ, ಅದು ಚೀಫ್ ಮಿನಿಸ್ಟರ್ಗೆ ಮತ್ತೆ ಹೈಕಮಾಂಡ್ಗೆ ಬಿಟ್ಟದ ವಿಚಾರ. ಅವ್ರು ಮಾಡ್ತಾರೆ. ನಂದು ಬೇಡಿಕೆ ಇಷ್ಟೇ, ನೀವು ಮಾಡುವ ಸಂದರ್ಭದಲ್ಲಿ 5 ಜನ MLAಗಳಿದ್ದಾರೆ, ಅಥವಾ ಒಬ್ಬರನ್ನ ಮಾಡಿ ಉಸ್ತುವಾರಿ ಸಚಿವ ಅವ್ರನ್ನೇ ಮಾಡಿದ್ದಾರೆ. ಇಲ್ಲ, ಆ ತರದೇ. ನನಗೊಂದು ಮನವಿ ಇದೆ, ನಾವು ಇನ್ನು ಅವ್ರನ್ನ ವಿರೋಧ ಪಕ್ಷ ಅಂತ ಕರಿಬಾರ್ದು, ಪ್ರತಿಪಕ್ಷ ಅಂತ ಕರಿಬೇಕು. ಯಾಕೆ ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಾ ಸರ್ಕಾರ ಮಾಡೋದಕ್ಕೆಲ್ಲ ವಿರೋಧ ಮಾಡೋದೇ ನಮ್ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಅವ್ರಿಗೆ ಹೇಳಿ, ಇನ್ನು ನೋಡಿ, ನೀವು ವಿರೋಧ ಮಾಡಬೇಡಿ, ನೀವು ಪ್ರತಿಪಕ್ಷ. ಯಾಕಂದ್ರೆ ಇಟ್ಬಿಟ್ರೆ ಆ ತರ ಜವಾಬ್ದಾರಿಯಿಂದ ನಾವು ಇವತ್ತು ಆಡಳಿತ ಪಕ್ಷ ಪ್ರತಿಪಕ್ಷ ಸೇರಿ ಕೆಲಸ ಮಾಡ್ಬೇಕು. ಅಶೋಕ್ ಅವ್ರು ಯಾಕೆ ಹೇಳಿದಾರೆ ಅಂತ ಹೇಳ್ಬಿಟ್ರೆ, ನಮ್ ರಾಜ್ಯಕ್ಕೆ ಅನ್ಯಾಯ ಆಗಿತ್ತು. ಆಗ CM ಅವರು ಹೇಳಿದ್ರು, ನಮ್ಮ ರಾಜ್ಯದವರು, ನಮ್ಮ ರಾಜ್ಯಸಭಾ ಸದಸ್ಯರೇ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿ ನಮಗೇನು ನಾವು ಎಷ್ಟೋ ಬೇಡಿಕೆ ಇಟ್ಟು ಕೊಡ್ಲಿಲ್ಲ. ನಮ್ಮ ಹೆಚ್ಚು MPಗಳು ನಮ್ಮ BJP ನಮ್ಮ ಇದಕ್ಕೆ ಹೋಗಿದೆ, ಲೋಕಸಭೆಗೆ ಹೋಗಿದೆ, ಅವರು ಸಮೇತ ಮಾಡಲಿಲ್ಲ. ಅದಕ್ಕೆ ಹೇಳಿದ್ರು ಅಷ್ಟೇ. ನಾವೀಗ ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಒಂದು ಬಡ್ಜೆಟ್ ಅನ್ನ ಕೊಟ್ಟು ಜನಸಾಮಾನ್ಯರಿಗೆ ಹೆಚ್ಚಿಗೆ ಅನುಕೂಲವಾಗುವಂತ ಕೆಲಸ ಕೊಟ್ಟರು. ಸ್ವೀಕರಿಸಬೇಕು. ಅವರಾದ ನಂತರ ಶ್ರೀಮತಿ ರೂಪಾ ಅವರು ಕೃಷ್ಣಾಪುರ ಗ್ರಾಮದವರು ಕೂಡ ವೇದಿಕೆಗೆ ಆಗಮಿಸಿ ಹಕ್ಕುಪತ್ರವನ್ನು ಸ್ವೀಕರಿಸಬೇಕು. ಅವರಾದ ನಂತರ ಶಶಿ ದಾರ್ಥಳ್ಳಿ ಗ್ರಾಮದವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದಾದ ನಂತರ ಕಡಿದಾಳು ಗ್ರಾಮದ ತಾರಾ ಅವರು ವೇದಿಕೆಗೆ ಆಗಮಿಸಿ ಹಕ್ಕುಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಮುಂದಿನ ಸಿದ್ಧತೆಗಾಗಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಮುಂದಿನ ಸಿದ್ಧತೆಗಾಗಿ ಬಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ಫಲಾನುಭವಿಗಳು ಅನ್ಯತಾ ಭಾವಿಸದೆ ವೇದಿಕೆಯ ಸಮಯದ ಅಭಾವದಿಂದ ಸಾಂಕೇತಿಕವಾಗಿ ಕೆಲವರಿಗಷ್ಟೇ ವೇದಿಕೆಯಲ್ಲಿ ಹಕ್ಕುಪತ್ರವನ್ನ ವಿತರಿಸಲಾಗ್ತಾ ಇದೆ. ಉಳಿದಂತೆ ತಾವು ನಮ್ಮ ಕಚೇರಿಗೆ ಬಂದು ಹಕ್ಕುಪತ್ರಗಳನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಈಗ ಬಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ವಿತರಿಸುವಂತಹ ಸಮಯ. ಬಿ ಹೊಸಳ್ಳಿಯ ಮಂಜುಳಾ ಅವರು ವೇದಿಕೆಗೆ ಆಗಮಿಸಬೇಕು. ಅವರೊಂದಿಗೆ ಬೆಳಗೋಡಿನ SS ಲತಾ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಭಾರತಿ ಬಯಲಿನ ಪಾವನ AN ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬಿ ಹೊಸಳ್ಳಿಯ ಜಾನಕಿಯವರು ಹಾಗೂ ಭೈರತಿ ಬಯಲಿನ ನಸೀರಾ ಅವರು ದಯಮಾಡಿ ವೇದಿಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.